ಹಾಯ್ ಹಲೋ ನಮಸ್ಕಾರ. ದಿಸ್ ಇಸ್ ಯುವರ್ಸ್ ಕಾರ್ತಿಕ್. ಸೊ ಮಂತ್ರಿಗಳ ಮೌಲ್ಯಮಾಪನ, ಮುಂದಿನ ಮಂತ್ರಿ ಯಾರು ಏನು ಎತ್ತ ಅಂತ ಅಂದರೆ, ಸೊ ಇವನೊಬ್ಬ ಮಾಜಿ ಮುಖ್ಯಮಂತ್ರಿ ಮಗ. ಸೊ ಹಾಲಿ ಮಂತ್ರಿ, ಆದರೆ ಏನು ಪ್ರಯೋಜನ ಇಲ್ಲ. ಇವನು ಏನದು ಜಾತಿ ಧರ್ಮಗಳನ್ನ ಒಡೆದು ಆಳಿರ್ತಕ್ಕಂಥ ಒಬ್ಬ ಅಯೋಗ್ಯ ಮಂತ್ರಿ ಅಂತಲೇ ಹೇಳ್ಬೋದು. ಇಟ್ ಈಸ್ ನನ್ ಅದರ್ ದ್ಯಾನ್ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅಂತಲೇ ಹೇಳ್ಬೋದು. ಸೊ ಸ್ನೇಹಿತರೆ, ದಿನೇಶ್ ಗುಂಡೂರಾವ್ ಬಗ್ಗೆ ಹೇಳಬೇಕು ಅಂತ ಅಂದರೆ, ಇವನು ಗಾಂಧಿನಗರದ MLA, ಸತತವಾಗಿ 5 ಬಾರಿ ಗೆದ್ದಿರ್ತಕ್ಕಂಥ ಒಬ್ಬ ಗುಂಡಾರಾವ್. ಸೊ ಅಲ್ಪ ಮತಗಳ 105 ಮತಗಳಿಂದ ಗೆದ್ದಿರ್ತಕ್ಕಂಥ ಗುಂಡಾರಾವ್ ಮುಂದಿನ ಬಾರಿ ಸೋಲ್ತಾನೆ. ಸೊ ಇವನ ಬಗ್ಗೆ ಏನು, ಇವನ ಇಲಾಖೆ ಬಗ್ಗೆ ಏನು, ಈ ಹಿಂದನೂ ಕೂಡ ಇವನು ಮಂತ್ರಿ ಆಗಿದ್ದ, KPCC ಅಧ್ಯಕ್ಷ ಆಗಿದ್ದ, ಎಲ್ಲದರಲ್ಲೂ ಫೇಲ್ಯೂರು. ಸೊ ಆದರೆ ಒಂದಂತೂ ನಿಜ, ದಿನೇಶ್ ಗುಂಡೂರಾವ್ ಅವನು ತನ್ನ ಸ್ವಂತ ವರ್ಚಸ್ಸಿನಿಂದ ಆಗಲಿ ಇನ್ನೊಂದಿಂದ ಆಗಲಿ ಬಂದಿಲ್ಲ. ಸೊ ಬಿಕಾಸ್ ಆಫ್ ಗುಂಡೂರಾಯರ ಮಗ ಅನ್ನೋದು ಬಂತು. ಅಲ್ಲಿ ಮುಸ್ಲಿಮ್ಸ್ ವೋಟ್ ಇರೋದಕ್ಕೆ ಗಾಂಧಿನಗರದಲ್ಲಿ ಇವನು ಇಷ್ಟು ದಿನ ಗೆದ್ಕೊಂಡು ಬಂದ. ಇನ್ನು ಮುಂದೆ ಅದು ಆಗೋದಿಲ್ಲ. ಬಿಕಾಸ್ BJP ಕ್ಯಾಂಡಿಡೇಟ್ ಸಪ್ತಗಿರಿ ಗೌಡ ಇಸ್ ಎ ವೆರಿ ಸ್ಟ್ರಾಂಗ್. ಮುಂದಿನ ಬಾರಿ ಗೆಲ್ತಾನೆ. ಇವನು ಆರೋಗ್ಯ ಸಚಿವನಾಗಿ ಏನು ಮಾಡಿದ್ದಾನೆ ಅಂತ ಹೇಳಿದ್ರೆ ಎಂಥ ವಿಪರ್ಯಾಸ ಅಂದರೆ, ಶಿಕ್ಷಣ ಸಚಿವಂಗೆ ಶಿಕ್ಷಣನೇ ಇಲ್ಲ, ಅಶಿಕ್ಷಣ ಸಚಿವ, ಆರೋಗ್ಯ ಸಚಿವ, ಅನಾರೋಗ್ಯ ಸಚಿವ. ಇವನು ಅಯೋಗ್ಯ ಸಚಿವ ಅಂತಲೇ ಹೇಳೋದಕ್ಕೆ ಬಯಸ್ತೀನಿ. ಬಿಕಾಸ್ ಆರೋಗ್ಯ ಇಲಾಖೆಯಲ್ಲಿ ಏನೇನು ಎಕ್ವಿಪ್ಮೆಂಟ್ಸು ಅಥವಾ ಏನೇನು ಸಾಮಗ್ರಿಗಳು ಬೇಕು ಯಾವುದೂ ಇಲ್ಲ. ಆಸ್ಪತ್ರೆಗಳಲ್ಲಿ ಏನು ಮಾಡಿದೆ, ಓಡಾಡ್ಕೊಂಡು ಬಂದೆ, ಅದು ಮಾಡಿದೆ, ಇದು ಮಾಡಿದೆ, ನಾನೇನು ಕೊಟ್ಟೆ, ಗ್ಯಾರಂಟಿ ಕೊಟ್ಟೆ. ಇವನು ಬ್ರಾಹ್ಮಣ ಕೋಟಾದಲ್ಲಿ RV ದೇಶಪಾಂಡೆ ಕೊಡಬೇಕು ಅನ್ನೋ ಒಂದು ಇದಕ್ಕೆ ಇವನು ಕೊಟ್ಟನಂತೆ. ಏನಕ್ಕೆ RV ದೇಶಪಾಂಡೆ ಕೊಡಲಿಲ್ಲ ಅಂದರೆ, ಭಾರತ್ ಜೋಡೋ ಯಾತ್ರೆಗೆ ದುಡ್ಡು ಹಾಕು ಒಂದಿದ್ದಕ್ಕೆ ನಾನು ಕೊಡಲ್ಲ, ನನ್ನ ಸೀನಿಯರ್, ನನ್ನನ್ನು ಯಾಕೆ ಕೇಳ್ತೀಯ ನೀನು ಅಂತ ಹೇಳಿದ್ದಕ್ಕೆ ಅವನಿಗೆ ಮಂತ್ರಿಗಿರಿನ ತಪ್ಪಿಸಿದಂಥ ಸೋಕಾಲ್ಡ್ ಭ್ರಷ್ಟ ಬಂಡೆ ಶಿವಕುಮಾರ. ಸೊ ಇವನಿಗೆ ಕೊಟ್ಟ. ಇವನು ಅದೇ ರೀತಿ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದಂಥ ಒಬ್ಬ ನಾಯಕ. ಸೊ ಹಾಗಾಗಿ ಬ್ರಾಹ್ಮಣರು ಕೋಟದಲ್ಲಿ ಇವನು ಬಂದಿದ್ದಾನೆ. ಆದರೆ ಅನಾರೋಗ್ಯ ಗಿರಾಕಿ, ಅವನು ಅನಾರೋಗ್ಯ ಸಚಿವ ಅಂತ ಕೊಟ್ಟರು ಇವನಿಗಾಗುತ್ತೆ. ತದನಂತರದಲ್ಲಿ ಇವನ ಓಲೈಕೆ ಮುಸ್ಲಿಮ್ಸ್ಗೆ ಜಾಸ್ತಿ ಇದೆ. ತದನಂತರದಲ್ಲಿ ಇವನ ಇಲಾಖೆನ ಒಬ್ಬ ವೆಲ್ ಆ್ಯಂಡ್ ವೆರಿ ಎಜುಕೇಟೆಡ್ ಆ್ಯಂಡ್ ಎನರ್ಜೆಟಿಕ್ ಹರ್ಷ ಗುಪ್ತಾ ಎಲ್ಲನೂ ಸರಿ ಮಾಡಿದರು. ಉದಾಹರಣೆಗೆ ಒಂದೇ ಕಡೆ ಇದ್ದಂಥವ್ರನ್ನ 10 ರಿಂದ 15 ವರ್ಷಗಳ ಕಾಲ ಎಲ್ಲರನ್ನೂ ವರ್ಗಾವಣೆ ಮಾಡಿ ಒಂದು ಸ್ಟ್ರೀಮ್ ಲೈನ್ಗೆ ತಗೊಂಡು ಚೆನ್ನಾಗಿ ನಡೀತಿತ್ತು ಇಲಾಖೆ. ಆ ಟೈಮಲ್ಲಿ ಬಂದು ಅವನ್ನ ಟ್ರಾನ್ಸ್ಫರ್ ಮಾಡಿಸ್ತಾ ಅಂತ ಅಯೋಗ್ಯ ಮಂತ್ರಿ ಅಂತಲೇ ಹೇಳ್ಬೋದು. ಕೇಳಿದ್ರೆ ಜನರಲ್ ಟ್ರಾನ್ಸ್ಫರು ಅದು ಇದು ಅಂತ ಕತೆ ಹೊಡಿತಾನೆ. ಯಾರಿಗ್ರಿ ಬುರುಡೆ ಬಿಡ್ತೀರಾ? ಜನರಲ್ ಟ್ರಾನ್ಸ್ಫರ್ ಹೌದಪ್ಪ, ನೀನು ಒಳ್ಳೆ ಕೆಲಸ ಮಾಡ್ತಿದ್ದಾಗ ನಿನ್ನ ಯಾಕೆ ತೆಗಿತೀಯ? ಈಗ ನೀನು ಒಳ್ಳೆ ಕೆಲಸ ಮಾಡ್ತೀಯ ಅಂದ್ಬಿಟ್ಟು 5 ವರ್ಷ ಆದಮೇಲೆ ಪುನರಾಯ್ಕೆ ಮಾಡಲ್ವಾ? ಅಲ್ಲ, ಈ ಬಾರಿ ಸೋಲು ಖಂಡಿತ. ಆ್ಯಂಡ್ ಪುನರ್ರಚನೆ ಅಥವಾ ಸಂಪುಟ ಪುನರ್ರಚನೆ ಅಥವಾ ಎಂಟೈರ್ ಹೊಸ ಮಂತ್ರಿಮಂಡಲ, ಹೊಸ ಮುಖ್ಯಮಂತ್ರಿ ಬಂದರೆ ಈ ಗಿರಾಕಿಗೆ ಮಂತ್ರಿ ಮಂಡಲದಲ್ಲಿ ಸ್ಥಾನ ಇಲ್ಲ. ಇನ್ನು ಇವನಿಗೆ ಅಂಕ ಕೊಡೋ ಅಂಥದ್ದು ಏನೂ ಇಲ್ಲ. ಬೊಮ್ಮನ್ ಪಿಳ್ಳೆ ಅಂದರೆ ಏನಕ್ಕೆ ಹಂಗೆ ಅಂತೀವಿ ಅಂದರೆ ಹಾಡ್ ಭಾಷೆ ಅದು. ಆದರೆ ಏನು ಅಂದರೆ ಅದೇ ಬೊಮ್ಮನ್ರಿಗೆ ಬುದ್ಧಿ ಜಾಸ್ತಿ ಅಂತ ಹೇಳ್ತಾರಲ್ಲ. ಸೊ ಹಾಗಾಗಿ ಇವನು ತಲೆ ಉಪಯೋಗಿಸಿ ಇದುವರೆಗೆ ಅವನು ಏನು ಮಂತ್ರಿ ಆಗಿದ್ದ, ಹಿಂದೆ ಕೂಡ ಮಂತ್ರಿ ಆಗಿದ್ದ, ಆ್ಯಂಡ್ KPCC ಅಧ್ಯಕ್ಷ ಆಗಿದ್ದ. ಸೊ ಇದೆಲ್ಲದರ ನಡುವೆ ಈಗ ಇವನು ಫೇಲ್ಯೂರ್ ಗಿರಾಕಿ. ಈ ಬಾರಿ ಅವನ್ನ ಮಂತ್ರಿಗಿರಿಯಿಂದ ಕೈ ಬಿಡ್ತಾರೆ ಅಂತ ಹೇಳ್ತಾ, ಆ್ಯಸ್ ಯೂಶುವಲ್ ಇವನಿಗೆ 0 ಸುತ್ತಿದ್ದಾನೆ ಈ ಸಲಿನೂ. 3 ವರ್ಷದಲ್ಲಿ ಸಾಧನೆ ಅನ್ನೋದು ಏನೂ ಇಲ್ಲ ಅಂತ ಹೇಳ್ತಾ, ಆ್ಯಸ್ ಯೂಶುವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್. ನಮಸ್ಕಾರ.